ಈ ದೇಶದಲ್ಲಿ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿದೆ, ಎಡಪಂಥೀಯ ಎಡಪಕ್ಷಗಳು ಮತ್ತು ಎಡಪಂಥೀಯ ಎಡ ವಿಚಾರಧಾರೆಗಳಿದೆಯಲ್ಲ, ಮುಸಲ್ಮಾನರ ಬೂಟ್ ನೆಕ್ಕೋದರ ಮುಖಾಂತರ ಮುಸಲ್ಮಾನರ ಪಾದಕ್ಕೆ ಅರ್ಪಣೆ ಮಾಡಿ ಈ ದೇಶದ ಸಾರ್ವಭೌಮತ್ವವನ್ನು, ಈ ದೇಶದ ಸ್ವಾಭಿಮಾನನ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಆಚಾರ ವಿಚಾರಗಳನ್ನ ಮುಸಲ್ಮಾನರ ಪಾದಕ್ಕೆ ಅರ್ಪಣೆ ಮಾಡಿ ನೀವು ಶರಣಾಗಿದ್ದೀರಾ. ಮುಸಲ್ಮಾನರ ಬೂಟ್ ನೆಕ್ಕೋದ್ರ ಮುಖಾಂತರ, ಅವರ ಸೃಷ್ಟೀಕರಣ ಮಾಡೋದರ ಮುಖಾಂತರ ನೀವುಗಳು ಈ ದೇಶಕ್ಕೆ ಅನ್ಯಾಯ ಮಾಡಿರೋದು. ಈ ದೇಶದಲ್ಲಿ ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ, ಈ ದೇಶದ ಆಚಾರ ವಿಚಾರಗಳ ವಿರುದ್ಧ ಯಾವ ಸರ್ಕಾರಗಳು ನಡ್ಕೊಂಡು ಅವಕ್ಕೆ ಇವತ್ತು ಬುದ್ಧಿ ಕಲಿಸ್ತಿದ್ದಾರೆ ಜನ. ಹೌದು, ಅವಕ್ಕೆ ಇವತ್ತು ಬುದ್ಧಿ ಕಲಿಸ್ತಿದ್ದಾರೆ. ನಮ್ಮ ಪಾರ್ಟ್ ಟೈಮ್ ರಾಜಕಾರಣಿ, ನಿಮ್ಗೆ ಅರ್ಥ ಆಗಿರ್ಬೇಕು ಪಾರ್ಟ್ ಟೈಮ್ ರಾಜಕಾರಣಿ ಅಂದರೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕೂತ್ಕೊಂಡು ಒಂದು ಟ್ವೀಟನ್ನು ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಅವರು ಹೇಳ್ತಿರೋದು ಸರಿ ಇದೆ, ಇದು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆಗಿರೋದಲ್ಲ, ಅಸ್ಸಾಮಲ್ಲೂ ಕೂಡ ಇದೇ ರೀತಿ ಚುನಾವಣಾ ಅಕ್ರಮಗಳನ್ನ ಮಾಡಿ BJPಯವರು ಅಸ್ಸಾಮನ್ನು ಗೆದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಹಂಗಾದರೆ ಕೇರಳದಲ್ಲಿ ಆಗಿದೆಯೇನೋ ಕಾಂಗ್ರೆಸ್ ಚುನಾವಣಾ ಅಕ್ರಮ ಮಾಡಿತ್ತಾ? ತಮಿಳ್ನಾಡಲ್ಲಿ ಆಗಿದೆಯೇನೋ ವಿಜಯ್ ಅವರು ಚುನಾವಣಾ ಅಕ್ರಮ ಮಾಡಿದ್ರಾ? ನಾಚಿಕೆ ಮರ ಮರ್ಯಾದೆ ಇಲ್ವೇನ್ರಿ? ಜನಾದೇಶನ ಒಪ್ಕೊಳ್ರಿ. ಇದ್ದೀನಿ ಅಂದರೆ ಅಸ್ಸಾಮಲ್ಲಿ 22 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. 22 ಜನ MLAಗಳಲ್ಲಿ ಕೇವಲ ಒಬ್ಬ ಹಿಂದೂ MLA ಇದ್ದಾನೆ. ಮಿಕ್ಕ 21 ಜನ ಏನು ಗೆದ್ದಿದ್ದಾರೆ MLAಗಳು ಎಲ್ಲರೂ ಮುಸಲ್ಮಾನರೇ. ಸಮಾನತೆ ಬಗ್ಗೆ ಮಾತಾಡ್ತಾರೆ ಈ ಅಯೋಗ್ಯ ಕಾಂಗ್ರೆಸ್ನವರು. ಸಮಾನತೆ ಬಗ್ಗೆ ಮಾತಾಡ್ತಾರೆ, ಸಾರ್ವಭೌಮತ್ವದ ಬಗ್ಗೆ ಮಾತಾಡ್ತಾರೆ ಇವರು. ಪುಟುಗಳಗಟ್ಟಲೆ ಗಂಟೆಗಳಗಟ್ಟಲೆ ಕೂತ್ಕೊಂಡು ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಎಲ್ಲಿದೆ ಸಂವಿಧಾನ? ಎಲ್ಲಿದೆ ಸಮಾನತೆ? ಹೇಳಿ ವೀಕ್ಷಕರೇ. ಮಮತಾ ಬ್ಯಾನರ್ಜಿಯವರು ಮಂಡಾಟನ ಮಾಡ್ತಾ ಕೂತಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಿಲ್ಲ, ನಾನು ಸೋತಿಲ್ಲ ಚುನಾವಣೆಯಲ್ಲಿ, ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ನೀಚರು, ಅಲಾಲ್ಕೋರರು, ದುಷ್ಟರು, ದುರುಡರು ಮುಂದೊಂದು ದಿನ ಈ ದೇಶದಲ್ಲಿ ರಾಜಕಾರಣದಲ್ಲಿ ಬರ್ತಾರೆ. ತಾವು ಸೋತಿದ್ರೂ ಕೂಡ ತಮ್ಮ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೋತಾರೆ ಅನ್ನೋದು ಬಹುಶಃ ಆ ಮುಂದಾಲೋಚನೆ ಇದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಆ ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿ ಇಂಥ ಅವಕಾಶಗಳಿಗೆ ಅವರು ಅವಕಾಶನ ಮಾಡಿಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಾಂವಿಧಾನಿಕವಾಗಿ ಒಂದು ಶಕ್ತಿನ ಕೊಟ್ಟೋಗಿದ್ದಾರೆ. ಸಂವಿಧಾನದಲ್ಲಿ ಇಂತಹ ಅಂಶಗಳನ್ನ ಇಟ್ಟಿರೋದು ನಮ್ಗೆ ಇವತ್ತು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕಾಗುತ್ತೆ. ನಮ್ಮ ಸಂವಿಧಾನನ ಯಾವ ರೀತಿ ರಚನೆ ಮಾಡಿದ್ದಾರೆ ಅನ್ನೋದು ಇಂಥ ವಿಚಾರಗಳು ಮುನ್ನೆಲೆಗೆ ಬಂದಾಗಲೇ ನಮಗೆ ಅರ್ಥ ಆಗುತ್ತೆ. 15 ವರ್ಷದ ಆಳ್ವಿಕೆಯನ್ನು ನೋಡಿದ್ರೆ ನೀವು ಮಾಡಿರೋದು ಬರೀ ಹೆಣ್ಣು ಪೀಡಿತ ಕೆಲಸಗಳನ್ನೇ. ಹೌದು, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಅವ್ರ ಸ್ವಾತಂತ್ರ್ಯನ ಕಸ್ಕೊಂಡಿದ್ದೀರಿ, ಅವ್ರ ಸ್ವಾಭಿಮಾನನ ಕಸ್ಕೊಂಡಿದ್ದೀರಿ ಹೆಣ್ಣುಮಕ್ಕಳದು. ಆದರೆ ನೀವು ಇವತ್ತು ಬೆಂಗಾಳಿಗಳ ಹುಸ್ಮಿತ ಬಗ್ಗೆ ಮಾತಾಡ್ತೀರಿ, ಬೆಂಗಾಳಿಗಳ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ. ಬಂಗಾಳಿಗಳ ಹುಸ್ಮಿತನ ಕಳ್ಕೊಂಡ್ಬಿಡ್ತಾರೆ BJP ಬಂದ್ಬಿಟ್ರೆ ಅಂತ. ಯಾವ BJP ಇವತ್ತು 208 ಸ್ಥಾನಗಳನ್ನು ಗೆದ್ದು ಅಧಿಕಾರನ ಹಿಡಿಯೋದಕ್ಕೆ ಮುಂಚೂಣಿಯಲ್ಲಿದೆ. ಆ ಪಕ್ಷದ ಹುಟ್ಟು ಆಗಿದ್ದು ಬಂಗಾಳದಲ್ಲಿ ಕಣ್ರಿ. ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಹುಟ್ಟಾಗಿದ್ದ ಪಕ್ಷ ಕಣ್ರಿ, ಹುಟ್ಟಾಗಿದ್ದ ಪಕ್ಷ ಅದು ಹುಟ್ಟಿದ್ದು ಬಂಗಾಳದಲ್ಲಿ. ನಿಜವಾಗ್ಲೂ ಬಂಗಾಳದ ಅಸ್ಮಿತೆ, ಬಂಗಾಳಕ್ಕೆ ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂದರೆ ಅದು BJPಯಿಂದ ಮಾತ್ರ ಸಾಧ್ಯ. ನನ್ನ ಧರ್ಮದ ಹಿಂದೂ ಸಹೋದರರಿಗೆ, ಸಹೋದರಿಯರಿಗೆ, ನನ್ನ ತಾಯಂದಿರಿಗೆ ನೀವು ಏನೋ ಅನ್ಯಾಯ ಮಾಡಿದ್ರಲ್ಲ, ಇವತ್ತು ಆ ಹೆಣ್ಣು ಮಕ್ಕಳನ್ನ ಕ್ಷಮೆ ಕೇಳಿ. ನೀವು ದೊಡ್ಡವರಾಗ್ತೀರಿ, ಆ ಹೆಣ್ಣು ಮಕ್ಕಳ ಕ್ಷಮೆ ಕೇಳಿ. ನನ್ನ ಅಧಿಕಾರಾವಧಿನಲ್ಲಿ ನಿಮಗೆ ಅನ್ಯಾಯ ಆಗಿದೆ, ನನ್ನ ಮೇಲೆ ಕ್ಷಮೆ ಇರಲಿ, ನನ್ನನ್ನು ಕ್ಷಮಿಸಿ ಅನ್ನೋ ಒಂದು ಕ್ಷಮಾದಾನದ ಮಾತನ್ನು ಕೇಳಿ ನೀವು ಮುಂದೆ ರಾಜಕಾರಣನ ಶುರು ಮಾಡಿ. ಬಹುಶಃ ನಿಮಗೆ ಮುಂದೆ ಏನಾದರೂ ಉತ್ತಮವಾದ ಫಲಿತಾಂಶ ಬಂದರೂ ಬರ್ಬೋದು. ಆದರೆ ನಿಮ್ಮ ಈ ಸೋಗಲಾಡಿತನ ತೋರಿಸಿದಿರಲ್ಲ, ಈಗ ನಾನು ರಾಜೀನಾಮೆ ಕೊಡೋದಿಲ್ಲ, ನಾನು ಗೆದ್ದಿದ್ದೀನಿ, ನಾನು ಸೋತಿಲ್ಲ, ನಾನು ನೈತಿಕವಾಗಿ ಗೆದ್ದಿದ್ದೀನಿ, ನಿಮ್ಮ ಯಾವ ಅನೈತಿಕತೆ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲೇ ಬೀದಿನಲ್ಲಿ ಕೂತ್ಕೊಂಡು ಪುಕ್ಕಟೆ ಬೈಕ್ಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಾಗ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ನ್ಯಾಯ ಸಿಗೋದಿಲ್ಲ. ಹೋಗಿ ನ್ಯಾಯಾಲಯಗಳಿಗೆ ಹೋಗಿ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ ನ್ಯಾಯಾಲಯಕ್ಕೆ? ಒಂದಲ್ಲ 3 ಸಾರಿ ನಿಮ್ಮ ಮಗ ಕೂಗುದು ಕಳಿಸಿದ್ದಾರೆ. ಈಗಾಗಲೇ ಒಳ್ಳೆ ಸೈನಿಕರು ಹೋದಂಗೆ ಹೋಗ್ತಿದ್ದಾರೆ ಬಾಂಗ್ಲಾದೇಶಗಳು. ಬಾಂಗ್ಲಾಗೆ ವಾಪಸ್ಸು ಬರ್ತಾ ಇದೆ ವಿಜಲ್ಸು ಸೋಷಿಯಲ್ ಮೀಡಿಯಾದಲ್ಲಿ. ಒಳ್ಳೆ ಬೆಟಾಲಿಯನ್ ಗಟ್ಟಲೆ ಹೊಡ್ತಿದ್ದಾರೆ ಅವರು, ಗಂಟು ಮುಟ್ಟೆ ಕಟ್ಕೊಂಡು. ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ನೋಡೋಕ್ಕಾಗ್ತಿಲ್ಲ. ನಿಮ್ಮ ಬಂಧುಗಳು, ನಿಮ್ಮ ಮತದಾರರವರು, ಅಕ್ರಮ ವಲಸಿಗರು, ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ಈ ಮೊಂಡಾಟ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಬಹು ಚರ್ಚೆಯಾಗ್ತಾ ಇರೋಂತಹ ವಿಚಾರ ಪಶ್ಚಿಮ ಬಂಗಾಳದ ಚುನಾವಣೆ ಮತ್ತು ಮಮತಾ ಬ್ಯಾನರ್ಜಿಯವರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಮೇಲೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೆ ತನ್ನ ಮಂಡಾಟವನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಸಾಂವಿಧಾನಿಕ ಬಿಕ್ಕಟ್ಟಿಲ್ಲ, ಇದರಿಂದ ಯಾವುದೇ ಸಮಸ್ಯೆನೂ ಕೂಡ ಆಗೋದಿಲ್ಲ. ಏನಕ್ಕೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಬಂದು ನಾಳೆಗೆ ಅಂದರೆ ಮೇ 7ನೇ ತಾರೀಕಿಗೆ
5 ವರ್ಷಗಳು ತುಂಬುತ್ತೆ. ಮೇ 8ನೇ ತಾರೀಕಿನಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ಕಾರ ತಂತಾನೆ ಅಸಿಂಧು ಆಗುತ್ತೆ ಅನ್ನೋದು ಸಂವಿಧಾನದ ಆರ್ಟಿಕಲ್ 172 ಹೇಳ್ತಕ್ಕಂತಹ ಒಂದು ಸಾರಾಂಶ. ಯಾವುದೇ ಒಂದು ಚುನಾಯಿತ ಸರ್ಕಾರ ತಾನು ಅಧಿಕಾರವನ್ನು ಕಳ್ಕೊಂಡು 5 ವರ್ಷಗಳ ನಂತರ ಅಧಿಕಾರವನ್ನು ತಂತಾನೆ ಕಳ್ಕೊಳ್ಳುತ್ತೆ ಚುನಾವಣೆಗಳಲ್ಲಿ ಸೋತ ಮೇಲೆ ಅಂತ ಹೇಳಿ ಸಂವಿಧಾನದ ಆರ್ಟಿಕಲ್ 172 ಹೇಳುತ್ತೆ. ಒಂದು ಪಕ್ಷ ಈಗೇನು ಮಮತಾ ಬ್ಯಾನರ್ಜಿಯವರು ಮಂಡಾಟನ ಮಾಡ್ತಾ ಕೂತಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಡೋದಿಲ್ಲ, 100 ಕ್ಷೇತ್ರಗಳಿಗಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಯವರು ಅಕ್ರಮ ಮತದಾನ ಮಾಡುವುದರ ಮುಖಾಂತರ ಚುನಾವಣಾ ಅಕ್ರಮಗಳನ್ನು ಎಸಗುವುದರ ಮುಖಾಂತರ ಗೆದ್ದಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಸೋತಿಲ್ಲ ಚುನಾವಣೆಯಲ್ಲಿ, ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಅದೇ ಸಂವಿಧಾನದ ಆರ್ಟಿಕಲ್ 164 ಏನು ಹೇಳುತ್ತೆ ಅಂದರೆ, ಮಾನ್ಯ ರಾಜ್ಯಪಾಲರಿಗೆ ಒಂದು ಪರಮಾಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ಏನಂದರೆ, ಈ ರೀತಿಯ ಮೊಂಡಾಟಗಳನ್ನ ಆಡ್ಕೊಂಡು ಚುನಾವಣೆಯಲ್ಲಿ ಸೋತ ಮೇಲೂ ಕೂಡ ಯಾರು ತಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆನ ಕೊಡೋದಿಲ್ಲ ಅಂಥ ಒಂದು ಸರ್ಕಾರವನ್ನು ರಾಜ್ಯಪಾಲರು ವಜಾಗೊಳಿಸುವಂತಹ ಒಂದು ಹಕ್ಕು ಮತ್ತು ಸಂವಿಧಾನಿಕವಾಗಿ ಆ ಒಂದು ಜವಾಬ್ದಾರಿನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ, ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ನೀಚರು, ಹಲಾಲ್ಕೋರರು, ದುಷ್ಟರು, ದುರುಡರು ಮುಂದೊಂದು ದಿನ ಈ ದೇಶದಲ್ಲಿ ರಾಜಕಾರಣದಲ್ಲಿ ಬರ್ತಾರೆ, ತಾವು ಸೋತಿದ್ರೂ ಕೂಡ ತಮ್ಮ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೋತಾರೆ ಅನ್ನೋದು ಬಹುಶಃ ಆ ಮುಂದಾಲೋಚನೆ ಇದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಆ ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿ ಇಂಥ ಅವಕಾಶಗಳಿಗೆ ಅವರು ಅವಕಾಶನ ಮಾಡಿಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸಾಂವಿಧಾನಿಕವಾಗಿ ಒಂದು ಶಕ್ತಿನ ಕೊಟ್ಟೋಗಿದ್ದಾರೆ. ಬಹುಶಃ ಅವರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಮಮತಾ ಬ್ಯಾನರ್ಜಿ ಅಂತ ಲಜ್ಜೆಗೆಟ್ಟ ಜನ ರಾಜಕಾರಣಕ್ಕೆ ಬರ್ತಾರೆ ಈ ದೇಶದಲ್ಲಿ, ಸೋತರೂ ಕೂಡ ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡೋದಕ್ಕೆ ಹೋರಾಟ ಮಾಡ್ತಾರೆ ಅಂತೇಳಿ ಗೊತ್ತಿತ್ತು ಅಂತ ಕಾರಣಕ್ಕೆ, ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇಂತಹ ಅಂಶಗಳನ್ನ ಇಟ್ಟಿರೋದು ನಮ್ಗೆ ಇವತ್ತು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕಾಗತ್ತೆ. ನಮ್ಮ ಸಂವಿಧಾನನ ಯಾವ ರೀತಿ ರಚನೆ ಮಾಡಿದ್ದಾರೆ ಅನ್ನೋದು ಇಂಥ ವಿಚಾರಗಳು ಮುನ್ನೆಲೆಗೆ ಬಂದಾಗಲೇ ನಮಗೆ ಅರ್ಥ ಆಗುತ್ತೆ. ಮತ್ತು ಇವತ್ತು ಏನು ಮಮತಾ ಬ್ಯಾನರ್ಜಿ ಅವರು ಹೇಳ್ತಿದ್ದಾರೆ, ಪಶ್ಚಿಮ ಬಂಗಾಳದ ಅಸ್ಮಿತೆಗೆ ಸೋಲಾಗಿದೆ, ಪಶ್ಚಿಮ ಬಂಗಾಳದ ಸಾರ್ವಭೌಮತೆಗೆ ಸೋಲಾಗಿದೆ ಅಂತ. ಮಮತಾ ಬ್ಯಾನರ್ಜಿ ಅವರೇ, ನೀವು ಹೇಳ್ತಿರೋದು ಖಂಡಿತ ಸುಳ್ಳು. ನೀವು ಮತ್ತು ಈ ದೇಶದಲ್ಲಿ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿದೆ, ಎಡಪಂಥೀಯ ಎಡಪಕ್ಷಗಳು ಮತ್ತು ಎಡಪಂಥೀಯ ಎಡ ವಿಚಾರಧಾರೆಗಳಿದೆಯಲ್ಲ, ಈ ದೇಶದ ಸಾರ್ವಭೌಮತೆ, ನೀವು ಬರೀ ಬಂಗಾಳದ ಬಗ್ಗೆ ಮಾತಾಡ್ತಿದ್ದೀರಿ. ಇವತ್ತು ನಾನು ಇಡೀ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ದೇಶದ ಸಾರ್ವಭೌಮತ್ವ, ಈ ದೇಶದ ಸ್ವಾಭಿಮಾನನ ನೀವು ಮತ್ತು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಈ ದೇಶದಲ್ಲಿ, ನೀವುಗಳೆಲ್ಲನೂ ಕೂಡ ಮುಸಲ್ಮಾನರ ಬೂಟ್ ನೆಕ್ಕೋದರ ಮುಖಾಂತರ ಮುಸಲ್ಮಾನರ ಪಾದಕ್ಕೆ ಅರ್ಪಣೆ ಮಾಡಿ ಈ ದೇಶದ ಸಾರ್ವಭೌಮತ್ವವನ್ನು, ಈ ದೇಶದ ಸ್ವಾಭಿಮಾನನ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಆಚಾರ ವಿಚಾರಗಳನ್ನ ಮುಸಲ್ಮಾನರ ಪಾದಕ್ಕೆ ಅರ್ಪಣೆ ಮಾಡಿ ನೀವು ಶರಣಾಗಿದ್ದೀರಾ. ಹೌದು, ನೀವು ಶರಣಾಗಿದ್ದೀರಾ. ಯಾವುದೇ ನೀವೇನು ಆರೋಪಣೆ ಮಾಡ್ತಿದ್ದೀರಲ್ಲ, ಇವತ್ತು BJP ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುವಂಥ ಕೆಲಸನ ಮಾಡುತ್ತೆ, ಈ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡುತ್ತೆ ಅಂತ ಖಂಡಿತ ಯಾವತ್ತೂ ಕೂಡ BJP ಆ ಕೆಲಸ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಆದರೆ ಎಲ್ಲಾದ್ರೂ ಈ ದೇಶದ ಸಾರ್ವಭೌಮತ್ವಕ್ಕೆ ಮತ್ತು ಈ ದೇಶದ ಸ್ವಾಭಿಮಾನಕ್ಕೆ ಮತ್ತು ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ ಎಲ್ಲಾದರೂ ಅವಮಾನ, ಅಪಚಾರ, ಆಚಾರ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳನ್ನ ಮಾಡಿದರೆ ಅದು ನೀವು ಮತ್ತು ಕಾಂಗ್ರೆಸ್ಸು ಮತ್ತು ಎಡಪಂಥೀಯ ಪಕ್ಷಗಳೇನಿದೆ ಈ ದೇಶದಲ್ಲಿ ನೀವುಗಳು ಮಾಡಿರೋದು ಈ ದೇಶಕ್ಕೆ ದೊಡ್ಡ ಅವಮಾನ, ದೊಡ್ಡ ಅಪಮಾನ ಮತ್ತು ದೊಡ್ಡ ದ್ರೋಹ. ಮುಸಲ್ಮಾನರ ಬೂಟ್ ನೆಕ್ಕೋದ್ರ ಮುಖಾಂತರ, ಅವರ ಸೃಷ್ಟೀಕರಣ ಮಾಡೋದರ ಮುಖಾಂತರ ನೀವುಗಳು ಈ ದೇಶಕ್ಕೆ ಅನ್ಯಾಯ ಮಾಡಿರೋದು. ಈ ದೇಶದ ಸಾರ್ವಭೌಮತ್ವನ ಮುಸಲ್ಮಾನರ ಪಾದದಡಿನಲ್ಲಿ ಇಟ್ಟು ಅವರ ಬೂಟುಗಳನ್ನ ನೆಕ್ಕಿರೋದು ಖಂಡಿತವಾಗ್ಲೂ ನೀವು ಅಂತ ಹೇಳೋದಕ್ಕೆ ನನಗೆ ಯಾವುದೇ ನಾಚಿಕೆನೂ ಇಲ್ಲ, ಯಾವ ಸಂಕೋಚವೂ ಇಲ್ಲ. ಘಂಟಾಘೋಷವಾಗಿ ನಾನು ಹೇಳ್ತೀನಿ ಕೂತ್ಕೊಂಡೆ ಇವತ್ತು. ಹೌದು, ನಿಮ್ಮ ಓಲೈಕೆ, ನಿಮ್ಮ ಸೃಷ್ಟೀಕರಣ, ಮುಸಲ್ಮಾನರ ಸೃಷ್ಟೀಕರಣದಿಂದ ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಿದೆ. ಹೌದು, ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ನೀವು ಅನ್ಯಾಯ ಮಾಡಿದ್ದೀರಿ, ನೀವು ಮೋಸ ಮಾಡಿದ್ದೀರಿ. ಆ ಕಾರಣಕ್ಕೆ ನಿಮ್ಮ ಸೋಲು. ಯಾರು ಈ ದೇಶದಲ್ಲಿ ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ, ಈ ದೇಶದ ಆಚಾರ ವಿಚಾರಗಳ ವಿರುದ್ಧ ಯಾವ ಸರ್ಕಾರಗಳು ನಡ್ಕೊಂಡು ಅವಕ್ಕೆ ಇವತ್ತು ಬುದ್ಧಿ ಕಲಿಸ್ತಿದ್ದಾರೆ ಜನ. ಹೌದು, ಅವಕ್ಕೆ ಇವತ್ತು ಬುದ್ಧಿ ಕಲಿಸ್ತಿದ್ದಾರೆ.
ಹಿಂದೂ ಮತದಾರರ ಧ್ರುವೀಕರಣ ಆಗ್ತಿದೆ ದೇಶದಲ್ಲಿ. ಅದಕ್ಕೆ ನೀವು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಮಂಡಾಟನ ಆಡ್ತಾ ಇದ್ದೀರಿ. ಹೌದು ಮಮತಾ ಮೇಡಮ್ ಅವರೇ, ನೀವಿರೋದು ಯಾವ ಭೂಮಿನಲ್ಲಿ? ಪಶ್ಚಿಮ ಬಂಗಾಳ ಅನ್ನೋ ಒಂದು ಪವಿತ್ರ ಭೂಮಿನಲ್ಲಿ ನಿಂತು ನೀವು ಇವತ್ತು ನಿಮ್ಮ ಮಂಡಾಟನ ಪ್ರದರ್ಶನ ಮಾಡ್ತಿದ್ದೀರಿ. ಹೌದು, ಪಶ್ಚಿಮ ಬಂಗಾಳ ಅನ್ನೋ ಒಂದು ಮಣ್ಣಿನಲ್ಲಿ ಈ ದೇಶದ ಸಂತ, ಈ ದೇಶದ ಒಬ್ಬ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹುಟ್ಟಿದಂಥ ಮಣ್ಣು ಕಣ್ರಿ ಅದು. ಅಂಥ ಮಣ್ಣಿನಲ್ಲಿ ಇವತ್ತು ನೀವು ಮಂಡಾಟ ಮಾಡ್ತಿದ್ದೀರಿ. ಹೌದು, ಅಂಥ ಮಣ್ಣಲ್ಲಿ ಮಂಡಾಟ ಆಡ್ತಾ ಇದ್ದೀರಿ. ಈ ದೇಶದ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಹುಟ್ಟಿದಂಥ ಮಣ್ಣು ಕಣ್ರಿ ಅದು. ಅಂಥ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನೀವು ಮಂಡಾಟ ಮಾಡ್ತಿದ್ದೀರಿ. ನಿಮ್ಮ ಏನೋ ಅತಿರೇಕನ ತೋರಿಸ್ತಿದ್ದೀರಿ, ನಿಮ್ಮ ದುರಹಂಕಾರನ ತೋರಿಸ್ತಿದ್ದೀರಿ. ಹೌದು, ನಿಮ್ಮ ದುರಹಂಕಾರನ ತೋರಿಸ್ತಿದ್ದೀರಿ. ಈ ದೇಶದ ಸ್ವಾತಂತ್ರ್ಯ ಸೇನಾನಿ, ಲಕ್ಷಾಂತರ ಜನ ಯುವಕರ ಸ್ವಾತಂತ್ರ್ಯದ ಕಣ್ಮಣಿ, ಮಹಾನ್ ವೀರ ಯೋಧ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದಂಥ ಮಣ್ಣು ಕಣ್ರಿ ಅದು. ಅಂಥ ಮಣ್ಣು ಕಣ್ರಿ ಪಶ್ಚಿಮ ಬಂಗಾಳ. ಅಷ್ಟೇ ಯಾಕ್ರಿ, ತಾನೆತ್ತ ಮಕ್ಕಳನ್ನು ಲಕ್ಷಾಂತರ ಜನ ಹೆಣ್ಣುಮಕ್ಕಳು, ಆ ಮಣ್ಣಿನ ಹೆಣ್ಣುಮಕ್ಕಳು ಸ್ವಾತಂತ್ರ್ಯ ಹೋರಾಟದ ಯಜ್ಞದಲ್ಲಿ ಬಲಿ ಕೊಟ್ಟು ತಾವು ಕೂಡ ಬ್ರಿಟಿಷರ ಗುಂಡಿಗೆ ಎದೆನ ಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಲಕ್ಷಾಂತರ ಜನ ನನ್ನ ತಾಯಂದಿರು ಹುಟ್ಟಿದಂಥ ಮಣ್ಣು ಕಣ್ರಿ ಅದು. ಅಂಥ ಮಣ್ಣಲ್ಲಿ ನೀವು ಹುಟ್ಟಿದ್ದೀರಲ್ವಾ ಮಮತಾ ಬ್ಯಾನರ್ಜಿ ಅವರೇ, ಅಂಥ ಮಣ್ಣಲ್ಲಿ ನೀವು ಹುಟ್ಟಿದ್ದೀರಲ್ವಾ. ಅಂಥ ಒಂದು ಹೆಣ್ಣು ಕುಲಕ್ಕೆ, ಅಂಥ ಒಂದು ಸ್ತ್ರೀ ಕುಲಕ್ಕೆ ಅಪಮಾನ ಕಣ್ರಿ ನೀವು. ಅಪಮಾನ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಣು ಕುಲಕ್ಕೆ ಅಪಮಾನ ನೀವು ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಕಾಲದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಅತ್ಯಾಚಾರಗಳು, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯನ ಕಿತ್ಕೊಂಡಿದ್ದು, ಅವರ ಸ್ವಾಭಿಮಾನನ ಕಿತ್ಕೊಂಡಿದ್ದು ನೀವಲ್ವಾ, ನಿಮ್ಮ ಸರ್ಕಾರ ಅಲ್ವಾ, ಅದರ ನೇತೃತ್ವ ನಿಮ್ಮ ಹತ್ರ ಅಲ್ವಾ ಇದ್ದಿದ್ದು. ಒಂದು ಹೆಣ್ಣು ಈ ರಾಜ್ಯನ ಆಳಬೇಕು ಅಂತ ಹೇಳಿ 15 ವರ್ಷ ಆ ರಾಜ್ಯದ ಹೆಣ್ಣುಮಕ್ಕಳು, ಆ ವೀರ ವನಿತೆಯರು ಹುಟ್ಟಿದಂಥ ಆ ಭೂಮಿಯ ಹೆಣ್ಣುಮಕ್ಕಳು ನಿಮಗೆ ಅಧಿಕಾರನ ಕೊಟ್ರಲ್ಲ. ಆದರೆ ನೀವೇನ್ರಿ ಮಾಡಿದ್ರಿ 15 ವರ್ಷ? ಆ ಹೆಣ್ಣುಮಕ್ಕಳ ಸ್ವಾತಂತ್ರ್ಯನ ಕಿತ್ಕೊಂಡ್ರಿ. ಅವ್ರ ಮೇಲೆ ಅತ್ಯಾಚಾರಗಳಾದಾಗ ಆ ಅತ್ಯಾಚಾರಿಗಳಿಗೆ ಶಿಕ್ಷೆನ ಕೊಡಿಸೋದ್ರ ಮುಖಾಂತರ ಆ ಹೆಣ್ಣುಮಕ್ಕಳಿಗೆ ನ್ಯಾಯನ ಕೊಡಲಿಲ್ಲ ನೀವು. ಅದರ ಬದಲಾಗಿ ನೀವೇನು ನಿಮ್ಮ ಉದ್ದಟತನದ ಹೇಳಿಕೆಗಳು, ಕತ್ಲಾದ ಮೇಲೆ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ಯಾಕೆ ಬರಬೇಕು, ಆಚೆ ಯಾಕೆ ಬರಬೇಕು ಅನ್ನೋ ರೀತಿಯಲ್ಲಿ ನೀವು ಮಾತಾಡಿದ್ರಲ್ವಾ. ಆ ಕಾರಣಕ್ಕೋಸ್ಕರ ನೀವು ಈ ದೇಶದ ಹೆಣ್ಣು ಕುಲಕ್ಕೆ ಅವಮಾನ ನೀವು. ಹೌದು, ಯಾವ ಪಶ್ಚಿಮ ಬಂಗಾಳದ ಜನ ನಿಮ್ಮನ್ನು ಒಪ್ಕೊಂಡಿದ್ರು, ಒಂದು ಹೆಣ್ಣು ಹುಲಿ ಅನ್ನೋ ಕಾರಣಕ್ಕೆ, ಒಂದು ಹೆಣ್ಣು ಹೋರಾಟಗಾರ್ತಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಸತತವಾಗಿ 15 ವರ್ಷಗಳ ಕಾಲ ನಿಮ್ಮನ್ನು ಚುನಾವಣೆಯಲ್ಲಿ ಆರಿಸಿ ಗಲ್ಲಿಸಿ ಕಳಿಸಿದ್ರಲ್ಲ. ಏನಕ್ಕೆ? ನಿಮ್ಮ ಸ್ವಂತ ಅಸ್ತಿತ್ವಗಳನ್ನ ಉಳಿಸ್ಕೊಳ್ಳೋದಕ್ಕಲ್ಲ. ಏನೋ ಆ ಹೆಣ್ಣುಮಕ್ಕಳು ನಮ್ಮ ಸೇವೆನ ಮಾಡಲಿ ಮಮತಾ ಬ್ಯಾನರ್ಜಿ ಅವರು, ನಮ್ಮ ಹಕ್ಕುಗಳನ್ನ ಕೊಡಲಿ, ನಮ್ಮ ಹಕ್ಕುಗಳನ್ನ ಕೊಡಿಸ್ಲಿ, ನಮಗಾದ ದೌರ್ಜನ್ಯಗಳಿಗೆ ನ್ಯಾಯನ ಕೊಡಿಸ್ಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಆ ಹೆಣ್ಣುಮಕ್ಕಳು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಆದರೆ ನೀವು ಮಾಡಿದ್ದೇನ್ರಿ? ನೀವು ಮಾಡಿದ್ದೇನೋ? ನಿಮ್ಮ 15 ವರ್ಷದ ಆಳ್ವಿಕೆಯನ್ನು ನೋಡಿದ್ರೆ ನೀವು ಮಾಡಿರೋದು ಬರೀ ಹೆಣ್ಣು ಪೀಡುಕ ಕೆಲಸಗಳನ್ನೇ. ಹೌದು, ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದೆ, ಅವ್ರ ಸ್ವಾತಂತ್ರ್ಯನ ಕಸ್ಕೊಂಡಿದ್ದೀರಿ, ಅವ್ರ ಸ್ವಾಭಿಮಾನನ ಕಸ್ಕೊಂಡಿದ್ದೀರಿ ಹೆಣ್ಣುಮಕ್ಕಳದು. ಆದರೆ ನೀವಿವತ್ತು ಬೆಂಗಾಳಿಗಳ ಹುಸ್ಮಿತೆ ಬಗ್ಗೆ ಮಾತಾಡ್ತೀರಿ, ಬೆಂಗಾಳಿಗಳ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀರಿ. ಯಾವ ಬೆಂಗಾಳಿಗಳ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಮಮತಾ ಬ್ಯಾನರ್ಜಿ ಅವರೇ? ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಲಕ್ಷಾಂತರ ಜನ ಬಾಂಗ್ಲಾದೇಶದಿಂದ ವಲಸಿಗರು ಬಂದ್ರಲ್ಲ, ಅವರಿಗೆ ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿಗಳನ್ನ ಕೊಟ್ಟು ಅವರು ಪಶ್ಚಿಮ ಬಂಗಾಳದಲ್ಲಿ ನೆಲೆಸೋದಕ್ಕೆ ಅನುವು ಮಾಡಿಕೊಟ್ಟು, ಅದೇ ಸ್ವಂತ ಆ ನೆಲದಲ್ಲಿ ಹುಟ್ಟಿರೋ ಮಕ್ಕಳು ದೇಶದ ಮೂಲೆಯಲ್ಲಿ ವಲಸೆ ಹೋಗಿ ಕೂಲಿ ಮಾಡ್ಕೊಂಡು ಬದುಕುವಂಥ ವಾತಾವರಣನ ಸೃಷ್ಟಿ ಮಾಡಿದ್ರಲ್ಲ. ಅವತ್ತು ಎಲ್ರಿ ಹೋಗಿತ್ತು ಬಂಗಾಳಿಗಳ ಹುಸ್ಮಿತೆ? ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ನಿಮ್ಮ ತಲೆನಲ್ಲಿ ಒಳಿಲಿಲ್ವಾ? ಹೇಳ್ರಿ. ಇವತ್ತು ನೀವು BJP ಬಗ್ಗೆ ಆರೋಪ ಮಾಡ್ತಾ ಇದ್ದೀರಾ. ಬಂಗಾಳಿಗಳ ಹುಸ್ಮಿತೆನ ಕಳ್ಕೊಂಡ್ಬಿಡ್ತಾರೆ BJP ಬಂದ್ಬಿಟ್ರೆ ಅಂತ. ಯಾವ BJP ಇವತ್ತು 208 ಸ್ಥಾನಗಳನ್ನು ಗೆದ್ದು ಅಧಿಕಾರನ ಹಿಡಿಯೋದಕ್ಕೆ ಮುಂಚೂಣಿಯಲ್ಲಿದೆ. ಆ ಪಕ್ಷದ ಹುಟ್ಟು ಆಗಿದ್ದು ಬಂಗಾಳದಲ್ಲಿ ಕಣ್ರಿ. ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಹುಟ್ಟಾಗಿದ್ದ ಪಕ್ಷ ಕಣ್ರಿ, ಹುಟ್ಟಾಗಿದ್ದ ಪಕ್ಷ. ಅದು ಹುಟ್ಟಿದ್ದು ಬಂಗಾಳದಲ್ಲಿ. ನಿಜವಾಗ್ಲೂ ಬಂಗಾಳದ ಅಸ್ಮಿತೆ, ಬಂಗಾಳಕ್ಕೆ ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂದರೆ ಅದು BJPಯಿಂದ ಮಾತ್ರ ಸಾಧ್ಯ, BJPಯಿಂದ ಮಾತ್ರ ಸಾಧ್ಯ. ದುರದೃಷ್ಟವಶ ಸ್ವಾತಂತ್ರ್ಯ ಬಂದಿದ್ದ ಇಲ್ಲಿನವರೆಗೂ ಕೂಡ ಆ ಪಕ್ಷಕ್ಕೆ ಅಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕಾಗಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡೋ ಅವಕಾಶನೇ ಸಿಕ್ಕಿರಲಿಲ್ಲ. ಆದರೆ ಜನ ಇವತ್ತು ಏನು ಹಿಂದೂ ಸಮಾಜ ಇದೆಯಲ್ಲ ಬಂಗಾಳದಲ್ಲಿ, ಹಿಂದೂ ಸಮಾಜ ಇವತ್ತು ಆ ಪಕ್ಷಕ್ಕೆ ಅಧಿಕಾರನ ಕೊಟ್ಟಿದೆ. ಅದಕ್ಕೂ ಕೂಡ ನೀವೇ ಕಾರಣ. ನಿಮ್ಮ ಅತಿಯಾದ ಸೃಷ್ಟೀಕರಣ, ಮುಸಲ್ಮಾನರ ಸೃಷ್ಟೀಕರಣ,
ಭ್ರಷ್ಟಾಚಾರ, ಅನೀತಿ, ಗೂಂಡಾಗಿರಿ, ಈ ಎಲ್ಲ ಕಾರಣಕ್ಕೆ ಜನ ಇವತ್ತು ನಿಮ್ಮನ್ನು ತಿರಸ್ಕಾರ ಮಾಡಿರೋದು ಮಮತಾ ಬ್ಯಾನರ್ಜಿಯವರೇ. ಆ ಎಲ್ಲ ಕಾರಣಕ್ಕೆ ನಿಮ್ಮನ್ನು ತಿರಸ್ಕಾರ ಮಾಡಿರೋದು. ಸ್ತ್ರೀ ಪಿಡುಕ ಸರ್ಕಾರ ನಿಮ್ಮದು. ಹೌದು, ಸ್ತ್ರೀಯರಿಗೆ ಭದ್ರತೆ ಇಲ್ಲ, ಸ್ತ್ರೀಯರಿಗೆ ರಕ್ಷಣೆ ಇಲ್ಲ. ಹೌದು, ಆ ಕಾರಣಕ್ಕೆ ನಿಮ್ಮ ಸೋಲಾಗಿರೋದು. ಇಲ್ಲಿ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಇದು ಕೇವಲ ನೀವು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಜನರನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ನೀವು ಈ ನಾಟಕನ ಮಾಡ್ತಿರೋದು. ನಿಮ್ಮದು ಈಗ ಶುರು ನಾಟಕ. ಹೌದು, ನೀವು ಗೊತ್ತಿದೆ ನಮಗೆ, ನೀವು ಇನ್ನು 5 ವರ್ಷಗಳು ಏನು ಮಾಡ್ತೀರಾ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದು ಈ ದೇಶದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಮಾಡೋದೇ ಈ ಕೆಲಸಗಳು, ನಿಮ್ಮ ಅರಾಜಕತೆ ಇಲ್ಲಿಂದ ನೀವು ಶುರು ಮಾಡ್ತಾ ಇದ್ದೀರಾ ನೀವು. ಹೌದು, ನೀವು ಶುರು ಮಾಡ್ತಿದ್ದೀರಿ ಈಗ ಅರಾಜಕತೆ ಮಾಡೋದಕ್ಕೆ. ನೀವು ಕೋಮು ಗಲಭೆಗಳನ್ನ ಎಬ್ಬಿಸ್ತೀರ, ನಮಗೆ ಗೊತ್ತಿದೆ ಅದು. ಆದರೆ ಒಂದು ಬಲಿಷ್ಠ ಸರ್ಕಾರ ಇವತ್ತು ರಚನೆ ಆಗ್ತಿದೆ ಅಲ್ಲಿ. ಅದು ಡಬಲ್ ಇಂಜಿನ್ ಸರ್ಕಾರ ರಚನೆ ಆಗ್ತಿದೆ. ನಿಮ್ಮ ಯಾವ ಆಟ ಟೋಪಗಳಿಗೂ ಕೂಡ ಇನ್ನು ಮುಂದೆ ಅಲ್ಲಿ ಆಸ್ಪದ ಇಲ್ಲ. ಮಮತಾ ಬ್ಯಾನರ್ಜಿಯವರೇ, ಫುಲ್ ಸ್ಟಾಪ್ ಇಟ್ಕೊಳ್ಳಿ. ನಿಮಗೆ ಏನಾದರೂ ಒಂಚೂರು ಆ ವೆಸ್ಟ್ ಬೆಂಗಾಲ್ ಮೇಲೆ ನಿಮಗೇನಾದರೂ ಒಂಚೂರು ಆಸೆ, ಆಸಕ್ತಿ, ಆ ಜನರ ಮೇಲೆ ಏನಾದರೂ ಕಳಕಳಿ ಅನ್ನೋದಿದ್ದರೆ ಆ ಆಡಳಿತ ಪಕ್ಷದವರಿಗೆ ಸೂಚನೆ, ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಒಂದು ಒಳ್ಳೆ ರೀತಿಯ ವಿರೋಧ ಪಕ್ಷವಾಗಾದ್ರೂ ಕೆಲಸ ಮಾಡಿ. ಯಾಕೆಂದರೆ ನಿಮಗೆ ಅಧಿಕಾರ ಇದ್ದಾಗ ನೀವು ಒಳ್ಳೆ ಕೆಲಸ ಮಾಡಲಿಲ್ಲ. ನಿಮ್ಮ ದೃಷ್ಟತನ ತೋರಿಸಿದ್ರಿ, ನಿಮ್ಮ ಭ್ರಷ್ಟತನ ತೋರಿಸಿದ್ರಿ, ನಿಮ್ಮ ಗೂಂಡಾಗಿರಿನ ತೋರಿಸಿದಿರಿ. ಆದರೆ ನಿಮಗೆ ಈಗ ಒಂದು ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ವಿರೋಧ ಪಕ್ಷದಲ್ಲಿ ಕೂರೋದಕ್ಕೊಂದು ಅವಕಾಶ ಸಿಕ್ಕಿದೆ. ಆದರೆ ವಿಧಾನಸಭೆ ಒಳಗಡೆ ಹೋಗೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿಲ್ಲ ಜನ. ಅರ್ಥ ಮಾಡ್ಕೋಬೇಕು ನೀವು. ಯಾಕೆಂದರೆ ನಿಮ್ಮನ್ನು ಸೋಲಿಸಿದ್ದಾರೆ ಜನ. ನೀವು ವಿಧಾನಸಭೆ ಒಳಗಡೆನೂ ಕೂಡ ಹೋಗೋದಕ್ಕೆ ಯೋಗ್ಯರಲ್ಲ, ನೀವು ಅಯೋಗ್ಯರು, ಅನರ್ಹರು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ನಾನು ತೀರ್ಮಾನ ಮಾಡ್ತಿಲ್ಲ. ನಿಮ್ಮದೇ ನೆಲದ ಜನ ನಿಮ್ಮನ್ನು ತೀರ್ಮಾನ ಮಾಡಿ ನಿಮ್ಮ ಪಕ್ಷಕ್ಕೆ ಒಂದು 80 ಸೀಟ್ ಕೊಟ್ಟಿದ್ದಾರೆ. ಆದರೆ ಜನ ನಿಮ್ಮನ್ನು ಸೋಲಿಸಿದ್ದಾರೆ. ಯಾಕೆಂದರೆ ನೀವು ವಿಧಾನಸಭೆಗೆ ಹೋಗಬಾರ್ದು. ನೀವು ಆ ವಿಧಾನಸಭೆ ಅಥವಾ ವಿಧಾನ ಮಂಡಲದಲ್ಲಿ ಕೂರೋದಕ್ಕೆ ನಿಮಗೆ ಅರ್ಹತೆ ಇಲ್ಲ ಅನ್ನೋ ಕಾರಣಕ್ಕೆ ಜನ ನಿಮಗೆ ಪಾಠ ಕಲಿಸಿದ್ದಾರೆ. ಇವತ್ತು ಏನು ಜನಾದೇಶ ಬಂದಿದೆ, ಚುನಾವಣೆಯ ಮುಖಾಂತರ ಜನರ ಆದೇಶನ ಏನು ಕೊಟ್ಟಿದ್ದಾರೆ ಅದನ್ನು ಯಥಾವತ್ತಾಗಿ ಒಪ್ಕೊಂಡು ನಾನು ಸರ್ವಾಧಿಕಾರಿ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾರು ಜನಾದೇಶವನ್ನು ವಿರೋಧ ಮಾಡಿ ಜನಾದೇಶದ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ ಅವರನ್ನು ಸರ್ವಾಧಿಕಾರಿಗಳು ಅಂತ ಕರೀತಾರೆ. ಹೌದು, ಸರ್ವಾಧಿಕಾರಿಗಳು ಅಂತ ಕರೀತಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಏನು ಸ್ಪಷ್ಟವಾದ ಜನಾದೇಶ ಏನು BJPಗೆ ಕೊಟ್ಟಿದೆ ಅದನ್ನು ಒಪ್ಕೊಂಡು ನಮ್ರತೆಯಿಂದ, ಮಾನ ಮರ್ಯಾದೆಯಿಂದ, ಏನು ನೀವು ಅನ್ಯಾಯ ಮಾಡಿದ್ರಲ್ಲ ಅಲ್ಲಿನ ನನ್ನ ಧರ್ಮದ ಹಿಂದೂ ಸಹೋದರರಿಗೆ, ಸಹೋದರಿಯರಿಗೆ, ನನ್ನ ತಾಯಂದಿರಿಗೆ ನೀವು ಏನು ಅಲ್ಲಿ ಅನ್ಯಾಯ ಮಾಡಿದ್ರಲ್ಲ, ಇವತ್ತು ಆ ಹೆಣ್ಣು ಮಕ್ಕಳನ್ನ ಕ್ಷಮೆ ಕೇಳಿ. ನೀವು ದೊಡ್ಡವರಾಗ್ತೀರಿ, ಆ ಹೆಣ್ಣು ಮಕ್ಕಳ ಕ್ಷಮೆ ಕೇಳಿ. ನನ್ನ ಅಧಿಕಾರಾವಧಿನಲ್ಲಿ ನಿಮಗೆ ಅನ್ಯಾಯ ಆಗಿದೆ, ನನ್ನ ಮೇಲೆ ಕ್ಷಮೆ ಇರಲಿ, ನನ್ನನ್ನು ಕ್ಷಮಿಸಿ ಅನ್ನೋ ಒಂದು ಕ್ಷಮಾದಾನದ ಮಾತನ್ನು ಕೇಳಿ ನೀವು ಮುಂದೆ ರಾಜಕಾರಣನ ಶುರು ಮಾಡಿ. ಬಹುಶಃ ನಿಮಗೆ ಮುಂದೆ ಏನಾದರೂ ಉತ್ತಮವಾದ ಫಲಿತಾಂಶ ಬಂದರೂ ಬರ್ಬೋದು. ಆದರೆ ನಿಮ್ಮ ಈ ಸೋಗಲಾಡಿತನ ತೋರಿಸಿದಿರಲ್ಲ, ಈಗ ನಾನು ರಾಜೀನಾಮೆ ಕೊಡೋದಿಲ್ಲ, ನಾನು ಗೆದ್ದಿದ್ದೀನಿ, ನಾನು ಸೋತಿಲ್ಲ, ನಾನು ನೈತಿಕವಾಗಿ ಗೆದ್ದಿದ್ದೀನಿ. ನಿಮ್ಮ ಯಾವ ನೈತಿಕತೆ ಅನೈತಿಕತೆ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ಮ್ಯಾಜಿಕ್ ನಂಬರ್. ಒಂದು ಸರ್ಕಾರ ರಚನೆ ಮಾಡಬೇಕು ಅಂದರೆ ಅಂತಿಮವಾಗಿ ಮ್ಯಾಜಿಕ್ ನಂಬರ್ ಬೇಕು. ನಿಮಗೆ ಅದ್ರ ಮೇಲೂ ಕೂಡ ನಿಮಗೆ ಏನಾದರೂ ಅನುಮಾನಗಳಿದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ. ಬೀದಿನಲ್ಲಿ ಕೂತ್ಕೊಂಡು ಪುಕ್ಕಟೆ ಮೈಕ್ಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಾಗ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ನ್ಯಾಯ ಸಿಗೋದಿಲ್ಲ. ಹೋಗಿ ನ್ಯಾಯಾಲಯಗಳಿಗೆ ಹೋಗಿ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ ನ್ಯಾಯಾಲಯಕ್ಕೆ? ಒಂದಲ್ಲ 3 ಸಾರಿ ನಿಮ್ಮ ಮಕ್ಕ ಕೂಗೋದು ಕಲಿಸಿದ್ದಾರೆ ನ್ಯಾಯಮೂರ್ತಿಗಳಿಗಾಗಲೇ. ನಿಮ್ಮ ಆಟ ಟೋಪುಗಳನ್ನ ನೋಡಿ ಅವ್ರಿಗೂ ಕೂಡ ಬೇಸತ್ತು ಹೋಗಿದೆ ನ್ಯಾಯಾಲಯಗಳು ಕೂಡ. ಚೀಮಾರಿಗಳಾಗಿ ಕಳಿಸಿದ್ದಾರೆ ನಿಮಗೆ. ಇನ್ನು ಯಾವ ಮಕ್ಕ ಬದ್ಕೊಂಡು ಹೋಗ್ತೀರಿ ನೀವು ನ್ಯಾಯಾಲಯಗಳಿಗೆ? ಹೋಗೋಕ್ಕಾಗಲ್ಲ ನಿಮಗೆ. ಅದಕ್ಕೆ ಈ ಮೊಂಡಾಟ ನಿಮ್ಮದು, ಬೀದಿನಲ್ಲಿ ಕೂತ್ಕೊಳ್ಳೋದು, ಕೋಮು ಗಲಭೆಗಳನ್ನ ಎಬ್ಬಿಸೋದು ನಿಮ್ಮದು. ಗೊತ್ತಾಗ್ತದೆ ನಮಗೆ. ಈಗಾಗಲೇ ನೀವು ಅದಕ್ಕೆ ಪಿಟಿಕೆನ ಶುರು ಮಾಡ್ತಿದ್ದೀರಾ. ಹೌದು, ಈಗಾಗಲೇ ಒಳ್ಳೆ ಸೈನಿಕರು ಹೋದಂಗೆ ಹೋಗ್ತಿದ್ದಾರೆ ಬಾಂಗ್ಲಾದೇಶಗಳು. ಬಾಂಗ್ಲಾಗೆ ವಾಪಸ್ಸು ಬರ್ತಾ ಇದೆ ವಿಜಲ್ಸು ಸೋಷಿಯಲ್ ಮೀಡಿಯಾದಲ್ಲಿ. ಒಳ್ಳೆ ಬೆಟಾಲಿಯನ್ ಗಟ್ಟಲೆ ಹೊಡ್ತಿದ್ದಾರೆ ಅವರು, ಗಂಟು ಮೂಟೆ ಕಟ್ಕೊಂಡು. ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ನೋಡೋಕ್ಕಾಗ್ತಿಲ್ಲ. ನಿಮ್ಮ ಬಂಧುಗಳು, ನಿಮ್ಮ ಮತದಾರರವರು, ಅಕ್ರಮ ವಲಸಿಗರು, ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ಈ ಮೊಂಡಾಟ. ಅದರಿಂದ ನೀವು ಇಂಥ ಕೆಲಸಗಳು ಮಾಡ್ತಿರೋದು. ಇವತ್ತು ಪ್ರೆಸ್ ಮೀಟ್ಗಳನ್ನ ಮಾಡಿ ನಾನು ಇನ್ನೂ ಮುಖ್ಯಮಂತ್ರಿನೇ, ನಾನು ರಾಜೀನಾಮೆ ಕೊಡೋದಿಲ್ಲ, ನಾನೇ ಗೆದ್ದಿದ್ದೀನಿ ಅಂತ ಹೇಳಿ ನಿಮ್ಮ ಮೊಂಡಾಟನ ತೋರಿಸಿರೋದು. ಮಮತಾ ಬ್ಯಾನರ್ಜಿಯವರೇ, ಈ ಯಾವ ಮೊಂಡಾಟನೂ ಕೂಡ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಯಾಕೆಂದರೆ ಇವತ್ತಲ್ಲ ನಾಳೆ 7ನೇ ತಾರೀಕು ಇದೆಯಲ್ವಾ, 7ನೇ ತಾರೀಕು ನೀವು ರಾಜೀನಾಮೆ ಕೊಡಲಿ ಬಿಡಲಿ, ಸಂವಿಧಾನದ ಕಾಲಂ 172 ಪ್ರಕಾರ ನಿಮ್ಮ ಸರ್ಕಾರ ಹಸಿಂದು ಆಗುತ್ತೆ. ನಿಮ್ಮ ರಾಜೀನಾಮೆ ಯಾರಿಗೂ ಬೇಕಾಗಿಲ್ಲ. ನೀವು ಹಂಗೂ ಮುಂಡಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂವಿಧಾನದ ಕಾಲಂ 164ನ ಉಪಯೋಗ ಮಾಡಿಕೊಂಡು ರಾಜ್ಯಪಾಲರು ಅವರಿಗಿರುವ ಸಾಂವಿಧಾನಿಕ ಹಕ್ಕನ್ನು ನಿಮ್ಮ ಮೇಲೆ ಚಲಾವಣೆ ಮಾಡಿ ನಿಮ್ಮನ್ನು ಅಮಾನತು ಮಾಡಿ ಹೊಸ ಸರ್ಕಾರ ಸ್ಥಾಪನೆಗೆ ಅನುವು ಮಾಡಿಕೊಡ್ತಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹೋಗಿ ರಾಜೀನಾಮೆನ ಕೊಟ್ಟು ಬಂಗಾಳದ ಜನರ ಕ್ಷಮೆನ ಕೇಳಿ. ವಿಶೇಷವಾಗಿ ನನ್ನ ತಾಯಂದಿರ ಕ್ಷಮೆನ ಕೇಳಬೇಕು ನೀವು. ಹೌದು, ನನ್ನ ತಾಯಂದಿರ ಕ್ಷಮೆನ ಕೇಳಬೇಕು. ನನ್ನ ತಾಯಂದಿರಿಗೆ ಅಷ್ಟು ಅನ್ಯಾಯ ಮಾಡಿದ್ದೀರಿ ನೀವು. ಅವ್ರ ಮೇಲೆ ಅತ್ಯಾಚಾರಗಳಾದಾಗ ನೀವು ಅವರಿಗೆ ರಕ್ಷಣೆನ ಕೊಡಲಿಲ್ಲ. ಅವರ ಸ್ವಾತಂತ್ರ್ಯ ಹರಣ ಆದಾಗ ನೀವು ಅವರಿಗೆ ರಕ್ಷಣೆನ ಕೊಡಲಿಲ್ಲ. ಹೌದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಿಮ್ಮ ಪೊಲೀಸನ್ನು ಬಿಟ್ಟು ನೀವು ಅವರನ್ನು ದಮನ ಮಾಡಿದ್ದೀರಿ, ಅವ್ರ ಹಕ್ಕುಗಳನ್ನ ಕಿತ್ಕೊಂಡಿದ್ದೀರಿ, ಅವ್ರ ಸ್ವಾತಂತ್ರ್ಯನ ಕಿತ್ಕೊಂಡಿದ್ದೀರಿ. ಆ ಕಾರಣಕ್ಕೆ ಆ ಹೆಣ್ಮಕ್ಳನ್ನ ಇವತ್ತು ನೀವು ಕ್ಷಮೆ ಕೇಳಬೇಕು, ಆ ತಾಯಂದಿರ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ನಿಮ್ಮ ಪಾಪ ನಿಮ್ಮನ್ನು ಸುಡುತ್ತೆ. ಮಮತಾ ಬ್ಯಾನರ್ಜಿ ಅವರೇ, ಆ ಪಾಪ ನಿಮ್ಮನ್ನು ಸುಡುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನೀವು ಹೆಣ್ಣು ಕುಲಕ್ಕೆ ಅವಮಾನ. ನೀವು ಒಂದು ಹೆಣ್ಣಾಗಿ ಆ ಹೆಣ್ಣು ಮಕ್ಕಳ ವಿಚಾರಗಳಲ್ಲಿ ನೀವು ನಡ್ಕೊಂಡ್ರಲ್ಲ ಪಶ್ಚಿಮ ಬಂಗಾಳದಲ್ಲಿ, ನೀವು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಆ ನೀತಿಗೋಸ್ಕರ ನೀವು ಹೆಣ್ಣು ಕುಲಕ್ಕೆ ಅವಮಾನ. ಹಂಗಾಗಿ ಆ ಹೆಣ್ಣು ಮಕ್ಕಳನ್ನ ಕ್ಷಮೆನ ಕೇಳಿ ಮುಂದಿನ ದಿನಗಳಲ್ಲಾದ್ರೂ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡೋಕ್ಕೆ ಒಂದು BJP ಸರ್ಕಾರ ಬರ್ತಿದೆ. ಅಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡೋದ್ರ ಮುಖಾಂತರ, ಅವರ ತಪ್ಪುಗಳನ್ನ ಜನರಿಗೆ ತೋರಿಸೋದ್ರ ಮುಖಾಂತರ ನೀವು ಒಳ್ಳೆಯ ರೀತಿಯಲ್ಲಿ ಆಡಳಿತನ ನಡೆಸೋರಿಗೆ ಸಹಾಯ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೆಜ್ಜೆ ಆಗ್ತೀರಾ ಅಂತ. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಈ ರಾಹುಲ್ ಗಾಂಧಿ ಇದ್ದಾರಲ್ಲ, ಮಮತಾ ಬ್ಯಾನರ್ಜಿಯವರು ಏನು ಆರೋಪ ಮಾಡ್ತಿದ್ದಾರೆ ಈಗ ಪಶ್ಚಿಮ ಬಂಗಾಳದಲ್ಲಿ BJPಯವರು 100 ವಿಧಾನಸಭಾ ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮಗಳನ್ನ ಮಾಡಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಜನರನ್ನು ಭಯಪಡಿಸಿ, ಮಿಲಿಟ್ರಿನ ಸೇನೆನ ಹಿಡ್ಕೊಂಬಂದು ಜನರನ್ನು ಭಯಪಡಿಸಿ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳಿ ಏನು ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋದಕ್ಕೆ ನಮ್ಮ ಪಾರ್ಟ್ ಟೈಮ್ ರಾಜಕಾರಣಿ, ನಿಮ್ಗೆ ಅರ್ಥ ಆಗಿರ್ಬೇಕು ಪಾರ್ಟ್ ಟೈಮ್ ರಾಜಕಾರಣಿ ಅಂದರೆ, ರಾಹುಲ್ ಗಾಂಧಿಯವರು ಅವರು ವಿದೇಶದಲ್ಲಿ ಕೂತ್ಕೊಂಡು ಒಂದು ಟ್ವೀಟನ್ನು ಮಾಡ್ತಾರೆ. ಏನಂದರೆ, ಮಮತಾ ಬ್ಯಾನರ್ಜಿ ಅವರು ಹೇಳ್ತಿರೋದು ಸರಿ ಇದೆ, ಇದು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆಗಿರೋದಲ್ಲ, ಅಸ್ಸಾಮಲ್ಲೂ ಕೂಡ ಇದೇ ರೀತಿ ಚುನಾವಣಾ ಅಕ್ರಮಗಳನ್ನ ಮಾಡಿ BJPಯವರು ಅಸ್ಸಾಮನ್ನು ಗೆದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು? ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರೇ, ಹಂಗಾದರೆ ಕೇರಳದಲ್ಲಿ ಆಗಿದೆಯೇನೋ ಕಾಂಗ್ರೆಸ್ ಚುನಾವಣಾ ಅಕ್ರಮ ಮಾಡಿತ್ತಾ? ತಮಿಳ್ನಾಡಲ್ಲಿ ಆಗಿದೆಯೇನೋ ವಿಜಯ್ ಅವರು ಚುನಾವಣಾ ಅಕ್ರಮ ಮಾಡಿದ್ರಾ? ನಾಚಿಕೆ ಮರ್ಯಾದೆ ಇಲ್ವೇನ್ರಿ? ಜನಾದೇಶನ ಒಪ್ಕೊಳ್ರಿ. ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಹೇಳಿ ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಅವರು ಸ್ವೀಕಾರ ಮಾಡೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆದ್ದು ನಾವು ಆಡಳಿತನ ಹಿಡಿತೀವಿ ಅಂತ ಹೇಳ್ರಿ. ಅಂಥ ದೊಡ್ಡ ಮನಸ್ಸು, ಅಂಥ ದೊಡ್ಡ ಗುಣ ನಿಮಗೆ ಎಲ್ಲಿಂದ ಬರಬೇಕ್ರಿ? ಮುಸಲ್ಮಾನರ ಬೂಟ್ ನೆಕ್ಕೊಂಡು, ವೀಕ್ಷಕರೇ, ಈ ಕಾಂಗ್ರೆಸ್ಸು ಮತ್ತು ಈ ಎಡಪಂಥೀಯರಿದಾರಲ್ವ, ಖಂಡಿತ ಇವರು ಮುಸಲ್ಮಾನರ ಬೂಟ್ ನೆಕ್ಕೊಂಡು ಇವತ್ತು ನೋಡಿ, ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಅಸ್ಸಾಮಲ್ಲಿ 22 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ, ಸಂತೋಷದ ವಿಚಾರನೇ. ಆದರೆ ಇಲ್ಲಿ ಒಂದು ದುಃಖಕರವಾದ ವಿಚಾರ ಏನು ಗೊತ್ತಾ ವೀಕ್ಷಕರೇ? 22 ಜನ MLAಗಳಲ್ಲಿ ಕೇವಲ ಒಬ್ಬ ಹಿಂದೂ MLA ಇದ್ದಾನೆ. ಮಿಕ್ಕ 21 ಜನ ಏನು ಗೆದ್ದಿದ್ದಾರೆ MLAಗಳು ಎಲ್ಲರೂ ಮುಸಲ್ಮಾನರೇ. ಸಮಾನತೆ ಬಗ್ಗೆ ಮಾತಾಡ್ತಾರೆ ಈ ಅಯೋಗ್ಯರು ಕಾಂಗ್ರೆಸ್ನವರು. ಸಮಾನತೆ ಬಗ್ಗೆ ಮಾತಾಡ್ತಾರೆ, ಸಾರ್ವಭೌಮತ್ವದ ಬಗ್ಗೆ ಮಾತಾಡ್ತಾರೆ ಇವರು. ಗಂಟೆಗಳ ಕೂತ್ಕೊಂಡು ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಎಲ್ಲಿದೆ ಸಂವಿಧಾನ? ಎಲ್ಲಿದೆ ಸಮಾನತೆ? ಹೇಳಿ ವೀಕ್ಷಕರೇ, 21 ಜನ ಮುಸಲ್ಮಾನರು ಗೆದ್ದಿದ್ದಾರೆ ಅಂದರೆ ಹಾಗಾದರೆ ಸೋತಿರೋ ಅಭ್ಯರ್ಥಿಗಳಲ್ಲಿ ಇನ್ನೆಷ್ಟು ಜನ ಮುಸಲ್ಮಾನರು ಇರ್ಬೋದು? ನೀವು ಯೋಚನೆ ಮಾಡಿ. ಯಾಕೆ ಪ್ರಶ್ನೆ ಮಾಡಬಾರ್ದಾ ಇದು? ಹೇಳಿ ವೀಕ್ಷಕರೇ, ಎಲ್ಲಿ ಬಂತು ಸಮಾನತೆ? ಎಲ್ರಿ ಬಂತು ಸಮಾನತೆ? ಎಲ್ಲಿ ಬಂತು ಸಂವಿಧಾನದ ಆಶಯಗಳು? ಎಲ್ಲಿ ಸ್ಥಾಪನೆ ಆಗಿದೆ ಅಲ್ಲಿ? ಹಾಗಾದರೆ ನೀವು ಇಡೀ ಅಸ್ಸಾಂನಲ್ಲಿ ನೀವು ಬರೀ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರಾ? ಹಾಗಾದರೆ ಬಹುಸಂಖ್ಯಾತರ ಕಥೆ ಏನು? ಬಹುಸಂಖ್ಯಾತರ ಹಕ್ಕುಗಳೇನಾಗಬೇಕು? ಬರೀ ಮುಸಲ್ಮಾನರಿಗೆ ಮಾತ್ರ ಹಕ್ಕುಗಳಿರೋದು? ಉತ್ತರ ಕೊಡಬೇಕು ರಾಹುಲ್ ಗಾಂಧಿ ಅವರೇ, ಉತ್ತರ ಕೊಡಿ. ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.